ಹೆಂಡತಿ ಆತ್ಮಹತ್ಯೆ ಬಳಿಕ ಗಂಡನೂ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಹಾಗಾದ್ರೆ ಉಳಿದಂತಹ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ದಾರೆ? ಗಾನವಿ ಇಲ್ಲ, ಸೂರಜ್ ಕೂಡ ಇಲ್ಲ. ಬಳಿಕ ಅವರ ಮನೆಯವರು ಅಂದ್ರೆ ಸೂರಜ್ ಮನೆಯವರು ಭಾವ ಸಂಜಯ್ ಇಲ್ಲ. ಸಾಯಲು ಪ್ರಯತ್ನ ಪಟ್ಟಂತಹ ಸೂರಜ್ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ. ಆತನ ಪತ್ನಿಯ ಹುಡುಕಾಟದಲ್ಲಿ ಪೊಲೀಸರು ಇವತ್ತು ರಾತ್ರಿ ಅಂದ್ರೆ ಈಗ ಅವರ ಇಡೀ ಫ್ಯಾಮಿಲಿ ಹೆಂಗಾಗಿದೆ ಅಂದ್ರೆ ಛಿದ್ರ ಆಗೋಗ್ಬಿಟ್ಟಿದೆ. ಈಗ ಛಿದ್ರ ಆಗಿದೆ. ಇವತ್ತು ರಾತ್ರಿ ಸೂರಜ್ ಮೃತದೇಹವನ್ನ ಬೆಂಗಳೂರಿಗೆ ತರ್ತಾ ಇದ್ದಾರೆ. ಸೂರಜ್ ಮೃತದೇಹವನ್ನ ಬೆಂಗಳೂರಿಗೆ ತಂದ್ರೆ ಪ್ರಶ್ನೆ ಕೇಳಿ, ಇಲ್ಲಿ ರಿಸೀವ್ ಮಾಡ್ಕೊಳ್ಳೋದು ಯಾರು? ಅದನ್ನ ಸಂಸ್ಕಾರ ಮಾಡೋದು ಯಾರು? ನಾಪತ್ತೆಯಾಗಿದ್ದಾರೆ ಸಂಜಯ್. ಆತನ ಪತ್ನಿಗೋಸ್ಕರ ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಕಡೆ ತಾಯಿ ನೋಡಿದ್ರೆ ಸೀರಿಯಸ್, ಆಸ್ಪತ್ರೆಯಲ್ಲಿದ್ದಾರೆ. ಗಂಡ ಕೂಡ ಆರೋಪಗಳನ್ನ ಕೇಳಿ ಭಯ ಬಿದ್ದೋ ಮರ್ಯಾದೆ ಗಂಜಿಯೋ ನೇಣಿಗೆ ಕೊರಳೊಡ್ಡಿದ್ದಾರೆ. ನಿಜಕ್ಕೂ ದುರ್ವಿಧಿರಿ ಇದು. ಎಲ್ಲವೂ ಅಂದುಕೊಂಡಂಗಾಗಿದ್ರೆ ಮದುವೆಯಾಗಿ ಒಂದೂವರೆ ತಿಂಗಳು, ಈ ಮದುವೆಯಾಗಿ 1 ವರ್ಷದ ತನಕ ಅವ್ರನ್ನ ನವವಧು ನವವರ ಅಂತ ಕರೀತಾರೆ, ಹೊಸ ಜೋಡಿಗಳು ಅಂತ. ಬಟ್ ಸ್ಮಶಾನದ ಹಾದಿ ಹಿಡಿದಿದ್ದಾರೆ. ಇದೆಲ್ಲದರ ನಡುವೆ 1 ದಿನದ ಅಂತರದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ, ಹೆಂಡತಿ ಕಿರುಕುಳವನ್ನ ತಾಳಲಾರದೆ ಸಾವು ಅಂತ ಇದ್ದಾರೆ. ಮತ್ತೊಂದು ಕಡೆ ಗಂಡ ಸೂರಜ್ ಇಂತಹ ಆರೋಪಗಳು ಕೇಳಿ ಬಂತಲ್ಲ ಅಂತಲೋ ಮರ್ಯಾದೆಗೆ ಅಂಜಿಕೆಯೋ ಜೀವವನ್ನ ಕಳ್ಕೊಂಡಿದ್ದಾರೆ. ಈಗ ನೋಡಿ ಏನಪ್ಪಾ ಅಂದ್ರೆ, ಈ ಸೂರಜ್ ಮನೆ ಬಾಗ್ಲಾಕಿದೆ ನೆನ್ನೆಯಿಂದ. ಯಾವಾಗ ಇವರ ಬ್ರೈನ್ ಡೆಡ್ ಗಾನವಿ ಜೀವ ಹೋಯ್ತು, ಗಾನವಿ ಹೆಣವನ್ನ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸೂರಜ್ ಮನೆ ಹತ್ರ ಪ್ರೊಟೆಸ್ಟ್ ಮಾಡ್ಕೊಂಡು ತಂದ್ರು. ಎಸ್ಕೇಪ್ ಫ್ಯಾಮಿಲಿ ಬೇರೆ ಸ್ಟೇಟಿಗೆ ಹೋದ್ರು. ಎಲ್ಲರೂ ಕೂಡ ಅವ್ರನ್ನ ಅನುಮಾನದ ಕಂಗಳಿಂದ ನೋಡೋಕೆ ಶುರು ಮಾಡಿದ್ರು. ಹಾದಿಗೊಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಟ್ರು. ಪರಿಣಾಮ ಇದ್ಯಾವುದನ್ನು ತಡ್ಕೊಳಕ್ಕಾಗದೆ ಸೂರಜ್ ನೇಣಿಗೆ ಕೊರಳೊಡ್ಡಿದ್ದಾರೆ. ಅವರ ತಾಯಿಯೂ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅದೃಷ್ಟವಶಾತ್ ಜೀವ ಉಳ್ಕೊಂಡಿದೆ, ಬಟ್ ಪರಿಸ್ಥಿತಿ ಕ್ರಿಟಿಕಲ್ ಅಂತ ಇದ್ದಾರೆ. ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ ಅವರ ತಾಯಿ. ಇವರ ಅಣ್ಣ ಅತ್ತಿಗೆ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಇವತ್ತು ಪೋಸ್ಟ್ ಮಾರ್ಟಮ್ ಆಗ್ತಾ ಇದ್ದಂತೆ ಸೂರಜ್ ಮೃತದೇಹವನ್ನ ಆ ಹೋಟೆಲಿಂದ ನಮ್ಮ ಸ್ಟೇಟಿಗೆ ಕರ್ಕ ಬರ್ತಾರೆ, ಬೇರೆ ಸ್ಟೇಟಿಂದ. ಈಗ ಇಲ್ಲಿ ಯಾರು ಬೇಕಲ್ಲ ಹೆಣ ರಿಸೀವ್ ಮಾಡ್ಕೊಳ್ಳೋಕ್ಕೆ. ನೋಡ್ರಿ ಪರಿಸ್ಥಿತಿ ಹೆಂಗಾಗ್ಬಿಡ್ತು, ದಿಕ್ಕೇ ಇಲ್ದಂಗೆ ಆಗ್ಬಿಡ್ತು. ಕೋಟಿ ಬಂಗಲೆ, ಐಷಾರಾಮಿ ಬಂಗಲೆ ಈಗ ಸೂತಕದಲ್ಲಿ ತೇಲ್ತಾ ಇದೆ. ಮನೆ ಒಡೆಯ ನೇಣಿಗೆ ಕೊರಳೊಡ್ಡಿದ್ದಾನೆ. ಆ ಮನೆ ಪರಿಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಕಣ್ಣೀರು ಬರುತ್ತ್ರಿ. ಮನೆ ಹೊರಗಡೆ ಪಾಪ 2 ನಾಯಿಗಳು, ಸಾಕಿದಂತಹ ನಾಯಿಗಳನ್ನು ಇವ್ರು ಏನು ಮಾಡಿದ್ದಾರೆ, ಮನೆಯಿಂದ ಹೊರ ಕಟ್ಟಾಕ್ಬಿಟ್ಟಿದ್ದಾರೆ. ಇಡೀ ಫ್ಯಾಮಿಲಿ ಎಸ್ಕೇಪ್. ನಾಯಿಗೆ ನೀರು ಹಾಕೋರಿಲ್ಲ, ಅನ್ನ ಹಾಕೋರಿಲ್ಲ, ಅವು ಒಂಥರ ಗೋಳು. ಈ ಕಡೆ ಮನೆ ಓನರ್ ಅಂತ ಕರೆಸ್ಕೊಳ್ತಾ ಇದ್ದ ಸೂರಜ್ ಮನೆ ಮಗ ಹೆಣ ಆಗೋಗಿದ್ದಾರೆ. ಪರಿಸ್ಥಿತಿ ನೋಡ್ರಿ, ದಿಕ್ಕಾಪಾಲಾಗೋಗಿದೆ ಒಂದು ಕುಟುಂಬ. ಇನ್ನೊಬ್ಬರಿಗೆ ಇರೋದು ಇಲ್ಲ, ಇರಕ್ ಚಾನ್ಸ್ ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರ್ ಆಗಿ ಬದುಕ್ತಾ ಇದ್ಲು. ಅದೇ ಅವಳು ಸಮಸ್ಯೆ ಅಂದ್ರೆ ಅವಳಿಗೂ ಏನಂದ್ರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೇರಿ ಶೇಡ್ ಅಲ್ಲಿ ಏನಾಗ್ಲಿ ಆಯ್ತು, ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದ್ರೆ ಅವ್ರ ಹತ್ರ ಪ್ರೀತಿ ಸಿಗ್ಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ್ ಗಂಡ್ಸೋ ಏನೇನೋ ಹೇಳ್ತಾನೆ, ನಂಗೆ ಆಪರೇಷನ್ ಆಗಿದೆ, ನನ್ಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಂಡ ಬೇಕು, ನಮ್ದೆಲ್ಲ ಆಸ್ತಿ ವರದಕ್ಷಿಣೆ ಸಿಗ್ಬೇಕಾಗಿತ್ತಲ್ಲ, ಅದೆಲ್ಲ ಬರ್ಲಿ, ಮಗು ಮಾಡ್ಕೊಳೋಣ. ಅದಕ್ಕೂ ಒಪ್ಕೊಳ್ಳ. ಆಯ್ತು, ನನಗೆ ಇದು ಮಾಡಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವ್ರಮ್ಮ ಪಕ್ಕದಲ್ಲಿ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲಂತೆ ಸರ್. ಅವ್ರಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದು ರೂಮ್ ಕೊಟ್ಟಿರ್ಲಿಲ್ಲ ಅವಳಿಗೆ. ಹೋಗ್ಬಿಟ್ಟು ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರ್ಸ್ಕೊಂಡು ಹೋಗೋದು ಏನಿದೆ, ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ಇವಾಗ ನಾವು ಮನೇಲೇ ಇದ್ದೀರ, ಅವ್ರ ಕಡೆ ಯಾರಾದ್ರೂ ಬರ್ಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು? ತುಂಬಾ ಕ್ರಿಮಿನಲ್ ಜನ ಸರ್, 2 ಮುಖಗಳು. ಆತರ ಪ್ರಪಂಚಕ್ಕೆ ಇನ್ನ ಯಾರು ಬೇಡ. ಅವಳು ಬದುಕಬೇಕು, ನಂತರನೋ ಒಂದು ತುಂಬಾ ಸಪೋರ್ಟ್ ಮಾಡಿದ್ವಿ ನಮ್ಗೆ. ಇಲ್ಲಾಂದ್ರೆ ಅವ್ರಿಗೆ ಇದೆಲ್ಲ ಕಾಡ್ತಾ ಇರ್ಲಿಲ್ಲ. ನೀವು ತುಂಬಾ ಥ್ಯಾಂಕ್ಸ್ ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರ್ಸ್ಕೊಂಡು ಹೋಗೋದು ಏನಿದೆ, ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ಇವಾಗ ನಾವು ಮನೇಲೇ ಇದ್ದೀರ, ಅವ್ರ ಕಡೆ ಯಾರಾದ್ರೂ ಬರ್ಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು? ತುಂಬಾ ಕ್ರಿಮಿನಲ್ ಜನ ಸರ್, 2 ಮುಖಗಳು. ಆತರ ಪ್ರಪಂಚಕ್ಕೆ ಇನ್ನ ಯಾರು ಬೇಡ. ಅವಳು ಬದುಕಬೇಕು, ನಂತರನೋ ಒಂದು ತುಂಬಾ ಸಪೋರ್ಟ್ ಮಾಡಿದ್ವಿ ನಮ್ಗೆ. ಇಲ್ಲಾಂದ್ರೆ ಅವ್ರಿಗೆ ಇದೆಲ್ಲ ಕಾಡ್ತಾ ಇರ್ಲಿಲ್ಲ. ನೀವು ತುಂಬಾ ಏನ್ ಹೇಳೋದು ಸರ್,
ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು, ನಮಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಮ್ಮಲ್ಲಿ ಏನೂ ಇರಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡಲಿ ಕಾರ್ಯ ಬಂದು ಅಟ್ಲೀಸ್ಟ್ ಅವಳ ಮುಖ ನೋಡಲಿ ಅಂತ, ಅವಳಿಗೆ ನೆಮ್ಮದಿ ಸಿಗಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಅವರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನೂ ತಗೊಂಡ್ಬಿಟ್ಲು. ಆದರೆ ಅವ್ರ ಅಮ್ಮ ಬದುಕಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟೇ. ನಮ್ಗೇನಾದರೂ ಮಾಡಬೇಕಂತ ಯಾವತ್ತೂ ಏನು ಅಂದ್ಕೊಂಡಿರಲಿಲ್ಲ ಅವ್ರಿಗೆ. ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳಿಗೆ ತುಂಬ ಇಷ್ಟ ಆ ಮನೇಲಿ ಇರಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವರು ನಮ್ಮ ಮಗಳ ಬಗ್ಗೆ ಏನಾದರೂ ಇದ್ದಿದ್ರೆ, ಅವರು ಒಳ್ಳೆಯವರಾಗಿದ್ರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪೋದ ಹೇಳ್ಬೋದು. ಏನು ಹೇಳೋದು ಸರ್? ಬೆಂಗಳೂರಿನಲ್ಲಿ ಗಾನವಿ ಮತ್ತು ಸೂರಜ್ ಸಾವಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಗಾನವಿ ಅವರ ಚಿಕ್ಕಪ್ಪ ಕಾಂತರಾಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಯಾವುದೇ ಅಫೇರ್ ಇರಲಿಲ್ಲ, ನನ್ನ ಮಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಈಗ ಅವನು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದಿತ್ತು, ಎಲ್ಲದಕ್ಕೂ ಸಾವು ಒಂದೇ ಪರಿಹಾರ ಅಲ್ಲ, ನಮ್ಮ ಆಪಾದನೆ ನಿಜ ಅನ್ನೋದನ್ನ ಸಾಬೀತು ಮಾಡಿಬಿಟ್ಟಿದ್ದಾನೆ ಅವನು. ಸೂರಜ್ ಕುಟುಂಬ ಕೂಡ ಆರ್ಥಿಕವಾಗಿ ಚೆನ್ನಾಗಿತ್ತು. ಗಾನವಿ ಅವರ ಚಿಕ್ಕಪ್ಪ ಕಾಂತರಾಜ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಹೆಂಗಾಗ್ಬಿಡ್ತು ಅಂದರೆ, ಡೌರಿ ಕೇಸ್ನ ಇವ್ರ ಮೇಲೆ ಆರೋಪ ಮಾಡಿದ್ರು ಹೆಣ್ಮಕ್ಳು ಮನೆಯವರು. ಈಗ ಅವ್ರ ಕುಟುಂಬದ ಮೇಲೆ ಇವರು ನಮ್ಮ ಮಗಳ ಮೇಲೆ ಕ್ಯಾರೆಕ್ಟರ್ ಅಸಾಸಿಯೇಷನ್ ಮಾಡಿಬಿಟ್ರು ಅಂತ ಆರೋಪ ಅವ್ರದ್ದು.